ಕೆಲವು ಬೆಂಕಿ ಕಡ್ಡಿಗಳನ್ನ ನಾನು ನೀರಿನಲ್ಲಿ ಹಾಕ್ತಾ ಇದ್ದೆ. ಬೆಂಕಿ ಇದಕ್ಕಿಂತ ಮೊದಲು ನಾನು ಉಪಯೋಗಿಸಿರ್ತಕ್ಕಂಥ ವಸ್ತುಗಳ ಬಗ್ಗೆ ಇದು ಕೋಲ್ಗೇಟ್ ಪೇಸ್ಟ್, ಬೆಂಕಿ ಪಟ್ಟಣ, ಬೆಂಕಿ ಕಡ್ಡಿಗಳು, ಮತ್ತೆ ರೋಲ, ಮತ್ತೆ ನೀರು, ಮತ್ತೆ ಬಟ್ಟೆ, ಈ ವಸ್ತುಗಳನ್ನು ಬಳಸಿ ನಾನೀಗ ಏನು ಮಾಡಿದ್ದೀನಿ ಅಂದರೆ ಬೆಂಕಿ ಕಡ್ಡಿಗಳನ್ನು ಈ ನೀರಿನಲ್ಲಿ ಹಾಕಿದ್ದೀನಿ. ಈ ವಿಷಯವನ್ನ ನಿಮಗೆ ಹೇಳೋದ್ರಿಂದ ನೀವೇ ಎಲ್ಲ ಅದನ್ನ ಅರ್ಥೈಸ್ಕೊತೀರಿ ಅಂತ ನಾನು ಮಕ್ಕಳಿಗಾದ್ರೆ ಫಸ್ಟ್ ಮಾಡ್ಕೋರ್ಸ್ ಆಮೇಲೆ ನಂತರ ಅವ್ರನ್ನ ಕೇಳ್ತೀನಿ. ಆದರೆ ನೀವು ತಿಳಿಸ್ತೀರಿ ಅಂತ ತಿಳ್ಕೊಂಡು ಈಗ ಏನು ಮಾಡ್ತೀನಿ, ಈ ಬೆಂಕಿ ಕಡ್ಡಿಗಳನ್ನು ನಾನು ದಹಿಸೋದಿಕ್ಕೆ ಅಂದರೆ ಉಳಿಸೋದಿಕ್ಕೆ ಅಂದರೆ ಹಚ್ಚೋದಿಕ್ಕೆ ಬೆಂಕಿ ಕಡ್ಡಿಗಳನ್ನು ಆ ಥರ ಮಾಡಿದಾಗ ಅದು ಹೊತ್ತೋದಿಲ್ಲ. ಅದು ಮೊದಲನೇ ಕಡ್ಡಿ ಅದು ಇದಾಗಿಲ್ಲ ಅಷ್ಟಿಲ್ಲ. ನಂತರ ಏನು ಮಾಡ್ತೀನಿ, ಇನ್ನು 3 ಬೆಂಕಿ ಕಡ್ಡಿಗಳನ್ನು ತೆಗೆದುಕೊಂಡ್ಬಿಟ್ಟು ನಾನು ಈಗ ಈ ಪೇಸ್ಟ್ನ ಆ ಒಂದು ಏನು ಬಂದಿದೆ ಜಾಗ ಇದೆ ಅದಕ್ಕೆ ನಾನು ಇದನ್ನು ಮಾಡ್ತೀನಿ, ಅಂದರೆ ಹತ್ತಿಸ್ತೀನಿ, ಇದನ್ನ ಪೂರ್ತಿ ಒಂದೇ ಆಗಿ ಮಾಡ್ತೀನಿ. ಪೂರ್ತಿ ಇದು ಮಾಡಿದ್ದೀನಿ, ಅದನ್ನ ಮತ್ತೆ ನೀರಿಗೆ ಹಾಕ್ತಾ ಇದ್ದೀನಿ. ಬೇರೆ ನಿನಗೆ ಹೊಸ ಪೇಸ್ಟಲ್ಲಿ ಕೋಟಿಂಗ್ ಮಾಡಿ ನೀರೊಳಗೆ ಹಾಕ್ತಾ ಇದ್ದೀನಿ. ನೀರಲ್ಲಿ ಹಾಕಿದ್ದೀನಿ, ಸ್ವಲ್ಪ ಹೊತ್ತು ನೀರಿನಲ್ಲೇ ಇದೆ. ನಂತರದಲ್ಲಿ ಈ ಬೆಂಕಿ ಕಡ್ಡಿಗಳನ್ನು ತಗೊಂಡು ನಾನು ಏನು ಮಾಡ್ತೀನಿ ಅಂದರೆ ನೀರಿನಿಂದ ಈ 3 ಬೆಂಕಿ ಕಡ್ಡಿಗಳನ್ನು ತೆಗೆದುಬಿಟ್ಟು ನಾನು ಏನು ಅದಕ್ಕೆ ಮದ್ದಿಗೆ ನಾನು ಇದನ್ನ ಪೇಸ್ಟನ್ನು ಹಾಕಿದ್ದೀನಿ, ಆ ಪೇಸ್ಟನ್ನು ಒರೆಸ್ಕೊಳ್ತೀನಿ. ಒರೆಸ್ಕೊಂಡ್ಬಿಟ್ಟು ಮತ್ತೆ ಏನು ಮಾಡ್ತೀನಿ, ಇದನ್ನ ನಾನು ಬೆಂಕಿ ಪಟ್ಟಣಕ್ಕೆ ಉರಿಯೋದಕ್ಕೆ ನಾನು ಈಗ ಘರ್ಷಣೆಯನ್ನು ಬಳಸ್ತೀನಿ. ಘರ್ಷಣೆಯನ್ನು ಬಳಸಿದಾಗ ಈ ಇದಕ್ಕೆ ಮಕ್ಕಳನ್ನ ನಾವು ಕೇಳಿದ್ರೆ ಕೆಲವು ವಿಷಯಗಳು 2 ಅಂಶಗಳು ನಮಗೆ ಗಮನಕ್ಕೆ ಬರ್ತವೆ. 2 ಅಂಶಗಳು ಯಾವ್ಯಾವ ಅಂತ ಹೇಳಿ ನೀವೇನಾದರೂ ಹೇಳಿದರೆ ಬರ್ತೀನಿ, ಅಥವಾ ನೀವು ಹೇಳಿದ್ರೆ ಹೇಳ್ಬಿಟ್ಟು ನಾನು 2 ಅಂಶಗಳು ಸರ್, ಈಗ ನಾವು ಮನೆಗಳಲ್ಲಿ ಬಾತ್ರೂಮ್ಗಳಲ್ಲೆಲ್ಲ ಲೀಕೇಜ್ಗಳಿಗೆ ಬಳಸ್ತೀವಲ್ಲ ವಾಟರ್ ಆ ಥರ. ಮತ್ತೆ ನಂತರ ಇನ್ನೊಂದು ಏನಪ್ಪ ವಿಷಯ ಅಂತಂದ್ರೆ ನಿಮಗೆಲ್ಲ ಗಾನಕ್ರಿಯೆ ಅನ್ನೋದು ಆಮೇಲೆ ಸ್ವಿಚ್ ಆಫ್ ವಸ್ತುಗಳ ಉಪಯೋಗಕ್ಕೆ ಆಕ್ಸಿಜನ್, ಉಷ್ಣತೆ, 3 ಇದ್ದಾಗ ಏನು ಮಾಡುತ್ತೆ, ಇದನ್ನ ಉಷ್ಣತೆಯನ್ನ ಒತ್ತೆಯಾಗಿ ಮಾಡಲ್ಲ, ಅಂದ್ರೆ ತಂಪುಗೊಳಿಸಲ್ಲ. ಯಾವುದು ಈ ಕೋಟಿಂಗ್ ಅಂದ್ರೆ ವಾಟರ್ ಪ್ರೂಫ್ ಆಗಿ ಈ ಬೇಸ್ ಒತ್ತನ್ನು ಮಾಡೋದು. ಈ ಒಂದು ಪಾಠವನ್ನು ಮಕ್ಕಳಿಗೆ ಈ ಪ್ರಯೋಗ